ಸಿಎಂ ಸಿದ್ದರಾಮಯ್ಯ ಏನೋ ನಾವು ಬಡವರ ಕಾರ್ಡನ್ನು ರದ್ದು ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ನೈಜ ಪರಿಸ್ಥಿತಿ ಬೇರೆಯದ್ದೇ ಇದೆ. ರಾಜ್ಯದಲ್ಲಿ ಹಲವು ಬಡವರ ಪಡಿತರ ಚೀಟಿಗಳು ರದ್ದಾಗಿದೆ. ಇದರಿಂದ ರೇಷನ್ ಅಕ್ಕಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದವರು ಕಂಗಾಲಾಗಿದ್ದಾರೆ. ಸರಿ ಮಾಡಿಸೋದಕ್ಕೆ ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ದಾರೆ. ಇಲ್ಲ ನಿಮ್ದು ಕಾರ್ಡ್ ಸಸ್ಪೆಂಡ್ ಆಗಿದೆ ಅಂತ ಹೇಳಿದ ಮೇಲೆ ನಮಗೆ ಮನಸ್ಸಿಗೆ ನೋವು ಬಂತು. ನಾವು 12-13 ಜನ ಊಟ ಮಾಡಬೇಕು. ಒಂದ್ ಕಡೆ ಸಿಎಂ ಆಗ್ಲಿ ಸಚಿವರಾಗ್ಲಿ ಅರ್ಹರ ಕಾರ್ಡ್ ರದ್ದಾಗಲ್ಲ ಅಂತಾರೆ. ಆದ್ರೆ ಇಲ್ಲಿ ಏನಾಗ್ತಿದೆ? ಬಿಪಿಎಲ್ ಕಾರ್ಡ್ ಅನ್ನೇ ಅವಲಂಬಿಸಿಕೊಂಡು ತುತ್ತಿನ ಚೀಲ ತುಂಬಿಸಿಕೊಂಡು ಜೀವನ ನಡೆಸುತ್ತಿದ್ದ ಬಡವರು ಕಂಗಾಲಾಗಿದ್ದಾರೆ. ಹೆಣ್ಣು ಮಕ್ಕಳ ಹೆಚ್ಚಾಗಿರುವ ಕುಟುಂಬದ ಬಿಪಿಎಲ್ ಕಾರ್ಡ್ ರದ್ದು. ತುತ್ತು ಅನ್ನಕ್ಕೂ ಕುತ್ತು ಕಾರ್ಡ್ ನಂಬ್ಕೊಂಡಿದ್ದ ಕುಟುಂಬ ಕಂಗಾಲು. ಇವರನ್ನೊಮ್ಮೆ ನೋಡಿ. ಸರ್ಕಾರ ಹೇಳುವಂತೆ ಇವರ ಬಳಿ ಕಾರಿದೆಯಾ, ಹೋಗ್ಲಿ ಬೈಕ್ ಇದೆಯಾ, ಅಥವಾ ಇವರು ಸರ್ಕಾರಿ ನೌಕರರ? ಇದ್ಯಾವುದೂ ಅಲ್ಲದಿದ್ರೂ ಇವರ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ವಿಜಯನಗರದ ಹೊಸಪೇಟೆಯ ಪ್ರಶಾಂತ ನಗರದ ಬಿಟಿ ಕಾಲೋನಿಯಲ್ಲಿ ಮನೆ ಕೆಲಸ ಮಾಡಿ ಮಕ್ಕಳನ್ನ ಜೋಪಾನ ಮಾಡ್ತಿದ್ದ ರಾಜಕುಮಾರಿ ಎಂಬುವವರ ರೇಷನ್ ಕಾರ್ಡ್ ರದ್ದಾಗಿದೆ. ಮನೆಯಲ್ಲಿ ಸುಮಾರು 11 ಜನರಿದ್ದು ಬಹುಪಾಲು ಹೆಣ್ಣು ಮಕ್ಕಳೇ ಇದ್ದಾರೆ. ಕಾರ್ಡ್ನಿಂದ ಬಂದ ರೇಷನ್ನಲ್ಲೇ 3 ಹೊತ್ತು ಊಟ ಮಾಡ್ತಿದ್ರು. ಹೀಗಿರುವಾಗ ಕಾರ್ಡ್ ರದ್ದು ಮಾಡಲಾಗಿದ್ದು ತಿನ್ನೋ ತುತ್ತು ಅನ್ನಕ್ಕೂ ಕುತ್ತು ಬಂದಿದ್ದು ನಾವ್ ಏನ್ ತಿನ್ಬೇಕು ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಂಡಿದ್ದಾರೆ. ಈಗ ದೊಡ್ಡ ದೊಡ್ಡ ಆಫೀಸರ್ಗಳಿಗೆಲ್ಲ ಇದ್ದದ್ದು ಕಾರ್, ಬಂಗ್ಲೆ, ಲಾರಿಗಳು ಎಲ್ಲ ಇಟ್ಕೊಂಡಿರ್ತಾರೆ. ಅವರಿಗಾದ್ರೆ ನೀವು ಒಂದೊಂದು ಕಾರ್ಡು 2 ಕಾರ್ಡು ಸ್ವಸ್ಥರಿಗೆ, ಮಕ್ಕಳಿಗೆ, ಮಗನಿಗೆ ಎಲ್ಲ ಮಾಡಿದಿರಿ. ನಮ್ಮ ಮನೆಯಲ್ಲಿ ಯಾರಿಗೂ ಮಾಡಿಲ್ಲ. ನಾವು ಇವತ್ತಿನವರೆಗೂ ನಾನು ಇಷ್ಟು ಕುಟುಂಬನೂ ಒಂದೇ ಕಾರ್ಡ್ನಲ್ಲಿ ಹಾಕಿದ್ದೀನಿ. ಈಗ ಇದನ್ನ ರದ್ದು ಮಾಡಿದ್ದೀವಿ ಅಂತ ಹೇಳಿದಾಗ ನಮಗೆ ಭಾಳ ಕಷ್ಟ ಆಗಿದೆ. ಇದು ನೀವು ಆದಷ್ಟು ಮಟ್ಟಿಗೆ ಸರ್ಕಾರ ಇದನ್ನ ಗಮನಕ್ಕೆ ತಗೊಂಡು ನಮಗೆ ಕೊಡೋ ವ್ಯವಸ್ಥೆ ಮಾಡ್ಬೇಕು ಸರ್. ಈಗ ಇಷ್ಟು ದಿವಸ ಗಂಡ್ಮಕ್ಳು ಇದ್ರು ನಡೆಯುತ್ತೆ. ಈಗ 2 ಗಂಡ್ಮಕ್ಳು ನಮ್ಮ ಮನೆಯಲ್ಲಿ, ನಮ್ಮ ಯಜಮಾನರು ತೀರ್ಕೊಂಡ್ರು, ಮಗನೂ ತೀರ್ಕೊಂಡ. ಈಗ ನಮ್ಮ ಸೊಸೆ ಒಂದೇ ದುಡಿಬೇಕು. ನಾವು 12-13 ಜನ ಊಟ ಮಾಡ್ಬೇಕು ಸರ್. ಮಗ ಇಲ್ಲ, ಗಂಡನೂ ಇಲ್ಲ. ಈಗ ಸೊಸೆ ಒಂದೇ ದುಡಿಬೇಕು. ಗಂಡು ಮಗ ಅಂದ್ರೆ ಸೊಸೆನೇ, ಹೆಣ್ಮಗ ಅಂದ್ರೆ ಕೇಳಿಲ್ಲ ಸರ್. ನಾನು ಅದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಸರ್. ನೀವು ಇದನ್ನ ಎದಕ್ಕಾಗಿ ನೀವು ಸಸ್ಪೆಂಡ್ ಮಾಡಿರಿ ಅನ್ನೋದು ನಮಗೆ ಸ್ವಲ್ಪ ತಿಳಿಸ್ಬೇಕು. ಮೊಮ್ಮಕ್ಕಳು ಚಿಕ್ಕವಿದಾವೆ. ಇಲ್ಲಿ ನಾವು ಮಾಡ್ತಾ ಇರೋದು ವಾಸ ನೀರಿನಲ್ಲಿ ಮಾಡ್ತಾ ಇದ್ದೀವಿ. ಕಾಲೇ ಮುಂದಕ್ಕಿದೆ. ಆ ಮಕ್ಕಳನ್ನ ಬಿಟ್ಟು ಎಲ್ಲಿ ಹೋಗಕ್ಕೆ ನನಗೆ ಆಗಲಿಲ್ಲದಕ್ಕೆ ನಿಮಗೆ ನಾವು ತಿಳಿಸ್ತಾ ಇದ್ದೀವಿ. ಇದನ್ನ ಮುಂದಕ್ಕೆ ಪರಿಹಾರ ಏನು ಮಾಡ್ತೀರಿ? ಇದರಂತೆ ನನ್ನ ಒಂದಕ್ಕೆ ಅಂತ ಅಲ್ಲ ಸರ್, ಪ್ರತಿಯೊಬ್ಬರದು. ಆದರೂ ನಾನು ನನ್ನ ಕಷ್ಟದ ನಿಮ್ಮ ಹತ್ರ ಹೇಳ್ಕೊಂತ ಇದ್ದೀನಿ. ನೀವು ದಯವಿಟ್ಟು ಈ ಕಾರ್ಡ್ನ ನೀವು ಮತ್ತೆ ತಿರುಗಿ ಬರಂಗೆ ಮಾಡ್ಬೇಕು ಸರ್. ನಮಗೆ ಬಡವರು ಎಲ್ಲಿಗೆ ಹೋಗ್ಬೇಕು ಅಂತ ಮಹಿಳೆ ಅಳಲು. ಇನ್ನು ಹಾವೇರಿಯಲ್ಲಿ 6,429 ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದ್ದು ಕಾರ್ಡ್ ರದ್ದಾದ ಕುಟುಂಬಗಳು ಕಂಗಾಲಾಗಿವೆ. ದೇವಿ ಹೊಸೂರಿನ ಕೀರ್ತಿ ವಿಠಲ ದಾಮೋದರ ಕುಟುಂಬವಂತೂ ಕಣ್ಣೀರಿಡ್ತಿದೆ. ಗೃಹಲಕ್ಷ್ಮಿ ರೇಷನ್ ಪಡೆದ ಹಣ ಸಿಗದೆ ಪರದಾಡ್ತಿದೆ. ಮಾನಸಿಕ ಅಸ್ವಸ್ಥನಾದ ಗಂಡನನ್ನ ಕಟ್ಟಿಕೊಂಡು ಮಹಿಳೆಯೊಬ್ಬಳು ಕಚೇರಿಯಿಂದ ಕಚೇರಿಗೆ ಅಲೆದಾಡ್ತಿದ್ದು ಸರ್ಕಾರಿ ಸವಲತ್ತು ಇಲ್ಲದೆ ಕಣ್ಣೀರು ಹಾಕ್ತಿದ್ದಾರೆ. ಮಾಸಿಕ ಆಗಿದ್ರೆ ಮತ್ತ ಮಾಸಿಕ ಅಂದ್ರೆ ಇವು ತಿಂಗಳ ಸತತ ಗುಳಿಗೆ ತಗೊಂತಾವ್ರಿ. ಈಗ 3 ತಿಂಗಳಾಯ್ತ್ರಿ. ನಮ್ಮ ಮನಿ ನಡ್ಸದ ಒಜ್ಜಿ. ನಮ್ದು ಆಸ್ತಿ ಇಲ್ಲ, ಏನಿಲ್ಲ ರೀ. ನಾವ್ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರಿ. ನಮ್ಮ ಹಸ್ಬೆಂಡ್ ಮಾನಸಿಕ ಇದು ಇದ್ದವ್ರಿ. ಅವ್ರಿಗೆ ದವಾಖಾನಿಗೆ ಅಂತ ಬೇಕ್ರಿ. ದವಾಖಾನಿಗೆ ಕಾರ್ಡ್ ಬಂದಾಗೈತ್ರಿ. ಮಗಳಿಗೆ ದವಾಖಾನಿಗೆ ಬೇಕು, ಶಾಲಿಗೆ ಬೇಕ್ರಿ. ನಮ್ಗ ರೇಷನ್ ಇಲ್ದ ವಜ್ಜ ಆಗೈತ್ರಿ. ನಮ್ಗೆ ಅದ್ರ ಮೇಲೆ ಜೀವನ ಮಾಡ್ತೀರಿ ನೀವು? ಅದ್ರ ಮೇಲೆ ಹೌದ್ರಿ. ಕಾರ್ಡ್ ರದ್ದು ಲಿಸ್ಟ್ ನೋಡಿ ಕಂಗಾಲಾಗ್ತಿರುವ ಜನ. ಇನ್ನು ರಾಜ್ಯಾದ್ಯಂತ ಕೆಲವು ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗ್ತಿವೆ. ಬೆಂಗಳೂರಿನಲ್ಲಿ ರೇಷನ್ ಅಂಗಡಿ ಮುಂದೆ ಜನರು ಅಳಲು ತೋಡ್ಕೊಳ್ತಿದ್ದಾರೆ. ಕಾಮಾಕ್ಷಿಪಾಳ್ಯದ ಕಾವೇರಿಪುರ ನ್ಯಾಯಬೆಲೆ ಅಂಗಡಿ ಮುಂದೆ ಕಾರ್ಡ್ ರದ್ದಾಗಿರುವ ಲಿಸ್ಟ್ ಹಾಕಿದ್ದು ಜನ ಕ್ಯೂ ನಿಂತು ಪರಿಶೀಲಿಸುತ್ತಿದ್ದಾರೆ. ಪಟ್ಟಿಯಲ್ಲಿ ತಮ್ಮ ಹೆಸರಿದೆಯಾ ಅಂತ ನೋಡ್ತಿದ್ದಾರೆ. ನಮ್ಮ ಕಾರ್ಡ್ ರದ್ದು ಮಾಡಬೇಡಿ, ಬಡವರ ಹೊಟ್ಟೆ ಮೇಲೆ ಹೊಡಿಬೇಡಿ ಎಂದು ಮಹಿಳೆಯರು ಕಣ್ಣೀರು ಹಾಕ್ತಿದ್ದಾರೆ. ಡಯಾಲಿಸ್ ಮಾಡಿಸ್ತಾ ಇದೀವಿ ಸರ್ ನಾವು. ಆ ರೇಷನ್ ಕಾರ್ಡ್ ಮೇಲೆ ನಮ್ಗೆ ಫ್ರೀ ಸಿಕ್ಕೈತಿ ಡಯಾಲಿಸ್. ಇವಾಗ ಕ್ಯಾನ್ಸಲ್ ಆಗೋರೆ ನಾವೆಲ್ಗೆ ಹೋಗೋಣ? ನಾವು ಮನೆ ಕೆಲ್ಸಕ್ಕೆ ಹೋಗ್ತೀವಿ. ನಾವು ಈಗ ಹುಷಾರಿಲ್ಲ ಅಂದ್ರೆ ವಿಕ್ಟೋರಿಯಾ ಆಸ್ಪತ್ರೆಗೆ ಹೋಗೋದು. ಏನಂದ್ಕೂ ನಮ್ಗೆ ಜ್ವರನೇ ಬರಲಿ, ಏನೇ ಬಂದ್ರು ನಮ್ಮ ಮಕ್ಳುಗಳಿಗೆಲ್ಲ ನಾವು ಅದ್ರ ಮೇಲೆ ಡಿಪೆಂಡ್ ಆಗಿರೋರು. ಈಗ ಅಲ್ಲೆಲ್ಲ ತೋರಿಸಲ್ಲ ಅಂತ ಅಂದ್ರೆ ದುಡ್ಡು ಎಲ್ಲಿ ತಂದು ಕೊಡೋಣ ನಾವು? ನಿಮ್ಗೆ 2,000 ಕಾಸು ಬೇಡ, ನಮ್ಗೆ ರೇಷನ್ ಕಾರ್ಡ್ ಕೊಡ್ರಿ ಸಾಕು.
ಏನು ಕಾನೂನು ಗ್ಯಾಸ್ಗೆ ಆಗಲಿ ಮತ್ತೆ ಒಂದು ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಆಗಲಿ ಮತ್ತೆ ಬ್ಯಾಂಕ್ಗೆ ಹೋಗ್ಲಿ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಕೇಳ್ತಾರೆ. ನಮಗೆ ನೀವು ಇದು ರೇಷನ್ ಕಾರ್ಡ್ ಕೇಳ್ತಾರೆ. ಯಾವ ಕಾರಣಕ್ಕೂ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಿ. ಒಂದು 20 ಕಾರ್ಡ್ ಕ್ಯಾನ್ಸಲ್ ಆಗಿದೆ ಸರ್. ಒಂದು 3 ಕ್ವಿಂಟಲ್ ಅಕ್ಕಿ ಕಟ್ ಆಗಿದೆ ಹಂಗ್ ಲೆಕ್ಕದಲ್ಲಿ. ಸರಿನಾ? ಏನು IT ಪ್ರಾಬ್ಲಮ್ಮು ಅಂತ, IT ಪ್ರಾಬ್ಲಮ್ಮು, ಆಮೇಲೆ ಇನ್ಕಮ್ ಸರ್ಟಿಫಿಕೇಟ್ ಪ್ರಾಬ್ಲಮ್ ಇತ್ತಲ್ಲ ಅವ್ರದ್ದು, ಈ ಥರ ಕಟ್ಟಾಗಿದೆ ಒಂದು. ಅದಾದಮೇಲೆ ಅವ್ರಿಗೆ ಪಾಪ ಅವರು ಇದಾರ್ದು ಅಂತ ಜಾಸ್ತಿ ಗಾರ್ಮೆಂಟ್ಸ್ ಅವ್ರದ್ದೇ ಸರ್. ಪಾಪ ಈ ಕೆಲ್ಸಕ್ಕೆ ಹೋಗ್ತಾರಲ್ಲ ವರ್ಕರ್ಸ್ಗಳು ಅವ್ರದೇ ಕಟ್ಟಾಗಿರೋದು, ಅವರಿಂದನೇ ಪಾಪ ಪ್ರಾಬ್ಲಮ್, ಪಾಪ ಅವ್ರದೇ ಹೊಟ್ಟೆ ಉರಿತಾರದು ನಮಗೆ. ಒಟ್ಟಾರೆ ಅತ್ತ ಸರ್ಕಾರ ನಾವು ಅರ್ಹರದ್ದು BPL ಕಾರ್ಡ್ ರದ್ದು ಮಾಡಲ್ಲ ಅಂತಿದೆ. ಸಿಎಂ ಸಿದ್ದರಾಮಯ್ಯ, ಆಹಾರ ಸಚಿವ ಮುನಿಯಪ್ಪ ಇದನ್ನೇ ಡಂಗೂರ ಹೊಡೆದುಕೊಂಡು ಓಡಾಡ್ತಿದ್ದಾರೆ. ಆದ್ರೆ ನೈಜ ಪರಿಸ್ಥಿತಿ ನೋಡಿದ್ರೆ ಕೆಲ ಬಡವರ ಕಾರ್ಡ್ಗಳೇ ರದ್ದಾಗಿವೆ. ಇದು ಜನರನ್ನ ಕಂಗಾಲಾಗುವಂತೆ ಮಾಡಿದೆ. ಕೂಡಲೇ ಅರ್ಹರಿಗೆ ಶೀಘ್ರವಾಗಿ ಹೊಸ ಕಾರ್ಡ್ ನೀಡಬೇಕಿದೆ. ವಿಜಯನಗರದಿಂದ ಶಿವಾನಂದ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.